ಆಂದೋಲ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಸೇರಿದಂತೆ 3 ಬಿಜೆಪಿ ನಾಯಕರ ಹತ್ಯೆಗೆ ಸಂಚು ರೂಪಿಸಿರುವ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಎಂದು ಆಂದೋಲ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ RJ32 ಕನ್ನಡ ವಾಹಿನಿಯ ಜೊತೆ ಮಾತನಾಡಿದ ಅವರು, ಇದೇನು ಬಿಹಾರ, ಕಲಬುರಗಿ ಇತ್ತೀಚೆಗೆ ಬಿಹಾರ ಆಗ್ತಾ ಇದೆ. ಇಲ್ಲಿ ಬಿಹಾರ್ನಂಥ ಹೆಚ್ಚಿನ ಕುಕೃತ್ಯಗಳು ಜರುಗ್ತಾ ಇವೆ. ಅಲ್ಲದೆ ಈ ಆತ್ಮಹತ್ಯೆ ಸಚಿನ್ ಆತ್ಮಹತ್ಯೆ ಇದೆ. ಬಿಜೆಪಿ ನಾಯಕರ ಮತ್ತು ನನ್ನ ಹತ್ಯೆಗೆ ಸಂಚು ರೂಪಿಸಿರ್ತಕ್ಕಂಥ ಕಾಣದ ಕೈಗಳು ಹಾಗೂ ಆರೋಪಿಗಳು ಯಾರೇ ಇದ್ರೂ ಕೂಡ ಅವ್ರ ಮೇಲೆ ಪ್ರಕರಣ ದಾಖಲಾಗಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಬೆಂಬಲ ಇದೆ ಇವರಿಗೆ ಅನ್ನೋ ಒಂದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅಂತ ಆಂದೋಲ ಶ್ರೀಗಳು ಆಕ್ರೋಶವನ್ನು ಹೊರಹಾಕಿ ಜಿಲ್ಲಾ ಉಸ್ತುವಾರಿ ಸಚಿವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಬೇಕು ಎಂದು ಗುಡುಗಿದ್ದಾರೆ. ನಿನ್ನೆ ಸಚಿನ್ ಪಾಂಚಾಳ್ ಅನ್ನುವಂತಹ ಯುವಕ ಬೀದರ್ ಜಿಲ್ಲೆಯವನು. ಈ ವ್ಯಕ್ತಿ ಸುಮಾರು 6-7 ಪುಟಗಳ ಡೆತ್ ನೋಟನ್ನು ಬರೆದು ಸುಸೈಡ್ ಮಾಡ್ಕೊಂಡಿದ್ದಾರೆ. ಈ ಸುಸೈಡ್ಗೆ ಕಾರಣ ಏನು ಅಂತಂದರೆ, ಕಲಬುರಗಿಯಲ್ಲಿರುವಂತಹ ಅಂಡರ್ವರ್ಲ್ಡ್ ಡಾನ್ ಮತ್ತು ಇಲ್ಲಿಯ ಉಸ್ತುವಾರಿ ಸಚಿವರ ಆಪ್ತ ರಾಜು ಕಪ್ನೂರ್ ಅವರ ಕಿರುಕುಳದಿಂದ ನಾನು ಬೇಸತ್ತು ಇವತ್ತು ಸುಸೈಡ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಡೆತ್ ನೋಟ್ ಬರೆದ್ಬಿಟ್ಟು ರೈಲು ಹಳಿಗೆ ತನ್ನ ಕತ್ತನ್ನು ಕೊಟ್ಟು ಜೀವವನ್ನು ತ್ಯಜಿಸಿದ್ದಾನೆ. ಸುಮಾರು 24 ಗಂಟೆ ಆದರೂ ಕೂಡ ಡೆತ್ ನೋಟ್ನಲ್ಲಿರುವಂತಹ ಯಾವೊಬ್ಬನ ವಿರುದ್ಧವೂ ಕೂಡ FIR ಆಗಿಲ್ಲ. ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ, ಆ ಡೆತ್ ನೋಟ್ನಲ್ಲಿರುವಂತಹ ಎಲ್ಲರೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಪರಮಾಪ್ತರು ಅನ್ನುವ ಕಾರಣಕ್ಕಾಗಿ ಪೊಲೀಸರು FIR ಅನ್ನು ಮಾಡಲಿಕ್ಕೆ ಮೀನಾಮೇಷ ಎಣಿಸ್ತಾ ಇರೋದು ಅತ್ಯಂತ ಖಂಡನೀಯ ಮತ್ತು ಶೋಚನೀಯ. ಅದಾದ ಮೇಲೆ ಮತ್ತೊಂದು ಪುಟದಲ್ಲಿ ಈ ಸಚಿನ್ ಪಾಂಚಾಳ್ ಅವರ ಒಡನಾಡಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ರಾಜು ಕಪ್ನೂರ್ ಆ್ಯಂಡ್ ಗ್ಯಾಂಗ್, ಆಂದೋಲ ಸ್ವಾಮಿ, ಹಿಂದೂ ಲೀಡರ್, ಬಸವರಾಜ್ ಮತ್ತಿಮೋಡ್, ಮಣಿಕಂಠ್ ರಾಠೋಡ್ ಈ 4 ಜನರನ್ನು ಕೊಲೆ ಮಾಡುವುದಕ್ಕಾಗಿ ಸ್ಕೆಚ್ ರೂಪಿಸಿದ್ದಾರೆ ಅನ್ನುವಂಥ ಭಯಾನಕ ಮತ್ತು ಆಘಾತಕಾರಿಯ ವಿಷಯವನ್ನು ಅದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ನಾನು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಕೇಳಿಕೆ ಬಯಸ್ತಾ ಇದ್ದೀನಿ, CT ರವಿ ಅವರಿಗೆ ಅರೆಸ್ಟ್ ಮಾಡಿ ಅವರ ಜೊತೆ ನಡ್ಕೊಂಡಂತಹ ರೀತಿ ಮತ್ತು ಅದನ್ನು ಖಂಡಿಸಿ CT ರವಿಯವರು ನನ್ನನ್ನು ಎನ್ಕೌಂಟರ್ ಮಾಡಬೇಕು ಅಂತ ಈ ಸರ್ಕಾರ ಸಂಚು ರೂಪಿಸಿತ್ತು ಅನ್ನೋದರ ಬದಲಿಗೆ ನೀವೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಹಾಗೆ ಎನ್ಕೌಂಟರ್ ಮಾಡೋಕ್ಕಾಗತ್ತೆ? ಇದೇನು ಬಿಹಾರ ಅಂತ ಪ್ರಶ್ನೆ ಹಾಕಿದ್ರಿ. ಆ ಬಿಹಾರಕ್ಕಿಂತಲೂ ಅದನ್ನು ಮೀರಿಸುವುದಕ್ಕಿಂತಲೂ ಹೆಚ್ಚಿನ ಕುಕೃತ್ಯಗಳು ನಿಮ್ಮ ಮೂಗಿನ ನೇರಕ್ಕೆ ನಿಮ್ಮ ಜಿಲ್ಲೆಯಲ್ಲಿಯೇ ಇವತ್ತು ನಡೀತಾ ಇರೋದು ಶೋಚನೀಯ ಸಂಗತಿಯಾಗಿದೆ. ನೀವು ಅಧಿಕಾರಕ್ಕೆ ಬಂದ ಮೇಲೆ ಅಕ್ರಮ ಮರಳು ಸಾಗಾಣಿಕೆ ಮಾಡಿದ್ದಾನೆ ಅಂತ ಹೇಳಿ ಸುಳ್ಳು ಆರೋಪ ಹೊರಿಸಿ ಮತ್ತು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕೊಲೆಗೆ ಕಾರಣರಾಗಿದ್ದಾರೆ ಅಂತ ಹೇಳಿಬಿಟ್ಟು ನಡು ರಸ್ತೆಯಲ್ಲಿ ನಿಲ್ಲಿಸಿ ಸಾಯ್ಬಣ್ಣ ಅನ್ನುವಂತಹ ಒಬ್ಬ ರೈತನ ಮೇಲೆ ಫೇಕ್ ಫೈರಿಂಗನ್ನು ಮಾಡಿ ನೀವು ಬಿಹಾರ ಮಾಡಿದ್ದೀರಿ. ನೀವು ಅಧಿಕಾರ ತೆಗೆದುಕೊಂಡು ಇಲ್ಲಿಯವರೆಗೆ ಅನೇಕ ಕೃತ್ಯಗಳು ಇವತ್ತು ನಮ್ಮ ಕಲಬುರಗಿಯಲ್ಲಿ ನಡೀತಾ ಇದೆ. ಅದು ಮಾಸುವ ಮುನ್ನವೇ ಭಯಾನಕವಾಗಿರುವಂತಹ ಈ ಡೆತ್ ನೋಟು ಇವತ್ತು ಇಡೀ ಕಲಬುರಗಿ ಜಿಲ್ಲೆಯ ಜನತೆಗೆ ಭಯ ಸೃಷ್ಟಿ ಮಾಡಿದೆ. ಇದು ಬಿಹಾರ ಅಲ್ಲ. ಈ ಬಿಹಾರ ಮಾಡ್ತಾ ಇರುವಂತಹ ನೀವು ನಿಮ್ಮ ಆಪ್ತರು ತಿಹಾರ್ ಜೈಲಿನಲ್ಲಿ ಇರಲಿಕ್ಕೆ ಯೋಗ್ಯ ಅಂತ ನಾನು ಇವತ್ತು ಹೇಳ್ತಾ ಇದ್ದೇನೆ. ನಿಮ್ಮಂತಹ ನಿರ್ಲಕ್ಷ್ಯ, ನಿಮ್ಮಂತಹ ಅದಕ್ಷ ಮಂತ್ರಿಗಳ ಇರುವ ಕಾರಣಕ್ಕಾಗಿ ಇಂತಹ ಪುಡಿ ರೌಡಿಗಳು, ಅಂಡರ್ವರ್ಲ್ಡ್ ಡಾನ್ಗಳು ದಿನದಿಂದ ದಿನಕ್ಕೆ ಕಲಬುರಗಿಯಲ್ಲಿ ತಲೆ ಎತ್ತುತ್ತಾ ಇದೆ. ತನಿಖೆ ಮಾಡ್ತೀವಿ, ನೋಡ್ತೀವಿ ಅಂತ ಹೇಳ್ತೀರಿ. ಏನೇನು ತನಿಖೆ ಮಾಡಿದಿರಿ ಸ್ವಾಮಿ? ನಿಮ್ಮ ಆಪ್ತ ಕಾರ್ಯದರ್ಶಿ ಮೇಲೆ ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ ಒಂದು ಆರೋಪ ಬಂದಿದೆ. ಅವರನ್ನು ನೀವು ತೆಪ್ಪಗಿಟ್ಕೊಂಡು ಕುಂತಿದ್ದೀರಿ. ಫುಡ್ ಒಬ್ಬ ಅಧಿಕಾರಿಯ ಮೇಲೆ FIR ಆಗಿದೆ.
ಶಹಾಪುರ್ ಪೊಲೀಸ್ ಠಾಣೆಯಲ್ಲಿ ಅವರನ್ನು ಕಲಬುರಗಿ ಜಿಲ್ಲೆಯ ಒಂದು ದೊಡ್ಡ ಪೋಸ್ಟ್ನಲ್ಲಿ ತಂದು ಆ ಭೀಮಾ ಅನ್ನುವಂಥವ್ರನ್ನು ನೀವು ಕೂಡಿಸಿ ಹಾಕಿದಿರಿ. ತನಿಖೆ ಮಾಡಿದ್ರ? ಅವ್ರನ್ನ ಕೆಳಗಿಳಿಸ್ತೀನಿ ಅಂತ ಹೇಳಿದಿರಿ. KKRDBಯಲ್ಲಿ ಅಕ್ರಮ ಆಗಿದೆ, ಅದನ್ನು ತನಿಖೆ ಮಾಡ್ತೀವಿ ಅಂತ ಹೇಳಿ ಬಹಳ ಅವಸರದಿಂದ ತನಿಖೆಗೆ ಆಗ್ರಹಪಡಿಸಿದಿರಿ. 1.5 ವರ್ಷ ಆಯಿತು, ಇಲ್ಲಿಯವರೆಗೆ ಅದರ ಸುಳಿವಿಲ್ಲ. ನೀವು ಮಾಡುವಂತಹ ತನಿಖೆಗಳು ಸಂಪೂರ್ಣವಾಗಿ ಹಳ್ಳ ಹಿಡಿದಿದ್ದಾವೆ ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಇವತ್ತು 4 ಜನರ ಕೊಲೆಗೆ ಸಂಚು ರೂಪಿಸಿದಂತಹ ನಿಮ್ಮ ಪರಮಾಪ್ತರಿಗೆ ನೀವು ಸ್ವೀಟ್ ತಿನ್ನಿಸ್ತಿರಲ್ರಿ. ಅವರು ಮಂದಿ ಮಕ್ಕಳ ಬಾಯಿಯೊಳಗೆ ಮಣ್ಣು ಹಾಕ್ತಾ ಇದ್ದಾರೆ, ಮಂದಿ ಮಕ್ಕಳ ಜೀವನವನ್ನು ಹಾಳು ಮಾಡ್ತಾ ಇದ್ದಾರೆ, ಸಂಸಾರವನ್ನು ಹಾಳು ಮಾಡಿದ್ದಾರೆ. ಅದಕ್ಕೆಲ್ಲವಕ್ಕೂ ಕೂಡ ಕಲಬುರಗಿಯ ಉಸ್ತುವಾರಿ ಸಚಿವರ ಕೃಪಾ ಕಟಾಕ್ಷ ಇದೆ ಅನ್ನುವಂಥದ್ದು ಸಾಬೀತಾಗಿದೆ. ನಿಮ್ಮ ಬೆಂಬಲದಿಂದಲೇ, ನಿಮ್ಮ ಒಂದು ಸಪೋರ್ಟ್ನಿಂದಲೇ ಇವತ್ತು ಅವರು ಇಂಥ ಹೀನ ಕೃತ್ಯವನ್ನು ನಮ್ಮ ಕಲಬುರಗಿ ಬೀದರ್ ಜಿಲ್ಲೆಯಲ್ಲಿ ಮಾಡುವುದರಿಂದ ಇಡೀ ಕರ್ನಾಟಕದ ಬೆರಳು ಕಲಬುರಗಿ ಕಡೆ ಬೆಟ್ಟು ಮಾಡಿ ತೋರಿಸ್ತಾ ಇದೆ. ಇಂತಹ ಕೃತ್ಯಗಳನ್ನು ನಿಲ್ಲಿಸಬೇಕಾದರೆ ತಕ್ಷಣವೇ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳು, ಪ್ರಿಯಾಂಕಾ ಖರ್ಗೆಯವರ ರಾಜೀನಾಮೆ ತೆಗೆದುಕೊಳ್ಬೇಕು. ಇಲ್ಲೇ ಹೋದರೆ ಕಲಬುರಗಿ ಏನಾಗುತ್ತೆ ಅಂತ ಹೇಳಿದರೆ, ಇವರು RDPRD ಮಿನಿಸ್ಟರ್ ಅಲ್ಲ, ರಿಪಬ್ಲಿಕ್ ಡೆವಲಪ್ಮೆಂಟ್ PR ಆ್ಯಂಡ್ ಗ್ಯಾಂಗ್ ಇನ್ ಕಲಬುರಗಿ. ಇಲ್ಲಿ ರಿಪಬ್ಲಿಕನ್ನು ಇವ್ರದೇ ಗಣರಾಜ್ಯವನ್ನು ಮಾಡಿದ್ದಾರೆ. ಇವರೇ ಇಲ್ಲಿ ಸೂಪರ್ CM, ಇವರ ಗೂಂಡಾಗಳೇ ಇಲ್ಲಿ ಕಾನೂನು ಪರಿಪಾಲಕರು. ಇಂತಹ ಹೀನ ಪರಿಸ್ಥಿತಿ ನಮ್ಮ ಕಲಬುರಗಿಯಲ್ಲಿ ನಿರ್ಮಾಣ ಆಗಿದೆ. ಮಾತೆತ್ತಿರಿ ಸಂವಿಧಾನದ ಪ್ರಕಾರ ನಡೀತಾ ಇದೆ, ಸಂವಿಧಾನ ಪ್ರಕಾರ ನಮ್ಮ ಸರ್ಕಾರ ನಡೀತಾ ಇದೆ ಅಂತ ಹೇಳ್ತಾರಲ್ಲ, ಈ ಎಲ್ಲ ಘಟನೆಗಳು ಸಂವಿಧಾನ ಪ್ರಕಾರ ನಡೀತಾ ಇದ್ದಾವ? ಸಂವಿಧಾನ ಅಂಬೇಡ್ಕರ್ ಅಂತ ಹೇಳಿ ಇವತ್ತು ಸಂಪೂರ್ಣವಾಗಿ ಸಂವಿಧಾನದ ವಿರೋಧವಾಗಿ ನೀವು ನಡ್ಕೊಳ್ತಾ ಇದ್ದೀರಿ. ಅಂಬೇಡ್ಕರ್ ಅವರಿಗೆ ನೀವು ಮೋಸ ಮಾಡ್ತಾ ಇದ್ದೀರಿ. ಇದು ಅಕ್ಷಮ್ಯ ಅಪರಾಧ. ಮಾತೆತ್ತಿದರೆ ಮನುಸ್ಮೃತಿ ಹಾಗೆ, ಮನುಸ್ಮೃತಿ ಹೀಗೆ, ಮನುಸ್ಮೃತಿ ಆಡಳಿತ ತರಬೇಕು ಅಂತ ಇವರು BJPಯವರು ಹೊರಟಿದ್ದಾರೆ, ಸಂಘ ಪರಿವಾರದವರು ಹೊರಟಿದ್ದಾರೆ ಅಂತ ಹೇಳ್ತಿರಲ್ಲ, ಆ ಮನುಸ್ಮೃತಿಗಿಂತಲೂ ಈ ಮಂತ್ರಿಯ ಮನಸ್ಥಿತಿ ಏನಿದೆಯಲ್ಲ, ಇದು ವೆರಿ ಡೇಂಜರಸ್ಸು. ಕಲಬುರಗಿಯ ಇದು ಸುಡಲಿದೆ ಅನ್ನುವಂಥದ್ದನ್ನು ನಾನು ಇವತ್ತು ಹೇಳಿಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಈ ಒಂದು ಹತ್ಯೆ ಪ್ರಕರಣದ ಒಂದು ವಿಡಿಯೋ ರಿಲೀಸ್ ಮಾಡಿದೆ ಯಾರಪ್ಪ, ಕಪ್ಪನೂರು. ಇದಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅವರು ಗುತ್ತಿಗೆದಾರರಿದ್ರು, ನಾನು ಅಮೌಂಟ್ ಹಾಕಿದ್ದೀನಿ ಹೊರತು ಬೇರೆ ಏನೂ ಸಂಬಂಧ ಇಲ್ಲ ಅಂತ ಹೇಳಿದೆ. ನೋಡಿ, ಸಂಬಂಧ ಇಲ್ಲ ಅಂದವ್ರಿಗೆ 7 ಪುಟ ಯಾಕೆ ಡೆತ್ ನೋಟ್ ಬರೀಬೇಕು ಇವರು? ಆ ಯುವಕನ ತಂಗಿಯೇ ಇವತ್ತು ನಿನ್ನೆ ಪೊಲೀಸ್ ಠಾಣೆಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ರಾಜು ಕಪ್ನೂರ್ ಆ್ಯಂಡ್ ಗ್ಯಾಂಗ್ ನಮ್ಮ ಮನೆಗೆ ಬಂದು ನಿಮ್ಮ ತಮ್ಮ ಈಟಿದ್ದಾನೆ, ಭಾಳ ಹರಡ್ತಾ ಇದ್ದಾನೆ, ನೋಡಿ ನಾವು ಏನು ಮಾಡ್ತೀವಿ ಅಂತ ಬೆದರಿಕೆ ಹಾಕಿದಾರಂತ ಅವ್ರ ತಂಗಿನೇ ಹೇಳ್ತಾ ಇದ್ದಾರಲ್ರಿ. ನಾವು ಹೇಳ್ತಾ ಇದ್ದೀವ? ನನ್ನಿಂದಲೇ 60,000 ತೊಗೊಂಡಿದ್ದಾನೆ ಅಂತ ಆರೋಪ ಮಾಡಿದ್ದಾರೆ. ಇವ್ರು ದುಡ್ಡು ಕೊಡೋರ? ಮತ್ತು ಆ ವ್ಯಕ್ತಿ ಹೇಳಿದ್ದಾರೆ, ಸಂತೋಷಿ ರಾಜು ಕಪ್ನೂರ್ ಅವರ SBI ಖಾತೆಗೆ ನನ್ನ ಖಾತೆಯಿಂದ 5 ಲಕ್ಷ ರೂಪಾಯಿ ನಾನು ಜಮೆ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಅವರು. ಅದು ತನಿಖೆ ಆಗಲಿ. ಈಗ ಮೈ ಮೇಲೆ ಬಂದ್ಬಿಟ್ಟಿದೆ ಅವರಿಗೆ. ಇದರಿಂದ ಬಚಾವಾಗಲಿಕ್ಕೆ ಏನೋ ಒಂದು ವಿಡಿಯೋ ಬಿಟ್ಟು ಆ ವಿಡಿಯೋವನ್ನು ಹರಿದಾಡಿ ಸಿಂಪತಿ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಇವರ ಹೀನ ಕೃತ್ಯಗಳನ್ನು ಇವತ್ತೇ ಮಾಡಿದ್ದಲ್ಲ, ಇವರ ಹಿಸ್ಟ್ರಿ ತೆಗೆದು ನೋಡಿ, ಇವ್ರ ಡಿಕ್ಷನರಿ ತೆಗೆದು ನೋಡಿ, ಏನೇನಿದಾವೆ ಇವ್ರ ಮೇಲೆ ಆರೋಪಗಳು. ಕಂಟ್ರಿ ಪಿಸ್ತೂಲ್ನಲ್ಲಿ ಇವರು ಒಳಗಡೆ ಹೋದವರು. ಇನ್ನು ಕೊಲೆ ಮಾಡೋಂಗಿಲ್ಲ, ಕೊಡೆ ಸ್ಕೆಚ್ ಹಾಕೋದಿಲ್ಲ ಅನ್ನುವಂಥದ್ದನ್ನು ನಾವು ನಿರ್ಲಕ್ಷ್ಯ ಮಾಡುವ ಹಾಗಿಲ್ಲ. ಬಹುಶಃ ಒಬ್ಬೊಬ್ರು ಹೇಳ್ತಾರೆ ಪೊಲೀಸ್ ಶಸ್ತ್ರಾಗಾರದಲ್ಲಿಯೂ ಇವ್ರ ಹತ್ರ ಇದ್ದಷ್ಟು ಶಸ್ತ್ರಗಳಿಲ್ಲ ಅಂತ. ಯಾಕೆ ಕಣ್ಣು ಮುಚ್ಕೊಂಡು ಕುಂತಿದೆ ಇಲ್ಲಿ ಗೌರ್ಮೆಂಟು, ಇಲ್ಲಿ ಪೊಲೀಸ್ ಇಲಾಖೆ? ನಿಶ್ಚಿತವಾಗಿ ಏನೋ ಇದೆ. ಅದು 28 ಕೋಟಿ ರೂಪಾಯಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಈ ವ್ಯಕ್ತಿಯನ್ನು ಪುಸಲಾಸಿ ಅದಕ್ಕೆ ದುಡ್ಡನ್ನು ಬೇಡಿಕೆ ಇಟ್ಟು ಕೆಲಸ ಆಗದೇ ಇದ್ದಾಗ ದುಡ್ಡು ವಾಪಸ್ ಕೊಡಂದಾಗ ಈ ರೀತಿಯ ಬೆದರಿಕೆಗಳು ಇದು ಇವತ್ತಿಂದಲ್ಲ, ನಿನ್ನೆ ಮೊನ್ನೆದಲ್ಲ. ಇವ್ರು ಯಾವಾಗ ಈ ಭೂಮಿ ಮೇಲೆ ಹುಟ್ಟಿದ್ದಾರೆ ಅವಾಗಲಿಂದನೇ ಪ್ರಾರಂಭ ಮಾಡಿದ್ದಾರೆ. ಸಂವಿಧಾನದ ಹೆಸರು ಹೇಳ್ಕೊಂಡು, ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಂಡು. ಈಗ ಇತ್ತೀಚಿನ ದಿನಗಳಲ್ಲಿ ಕಲಬುರಗಿ ನಗರದಲ್ಲಿ ಪೊಲೀಸ್ ಇಲಾಖೆ ಬಹಳಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದೆ. ಅನೇಕರ ಮೇಲೆ ಸುಳ್ಳು ಪ್ರಕರಣ ದಾಖಲಾಗ್ತಾ ಇದೆ. ಮತ್ತು ನಗರ ಆಯುಕ್ತರು ಏನು ಮಾಡ್ತಾ ಇದ್ದಾರೆ ಅಂತ ನೋಡಿ. ಹಿಂದೆ ಇರುವಂತಹ ಕಮಿಷನರ್ಗಿಂತಲೂ ಈ ಕಮಿಷನರ್ ಉತ್ತಮ ಅಂತ ನನಗನ್ನಿಸ್ತಾ ಇದೆ. ಹೋರಾಟದಲ್ಲಿ ಕಲ್ಲು ತೂರಾಟ ಮಾಡಿದವರ ಮೇಲೆ ಮೊನ್ನೆ FIR ಮಾಡಿದರು.
ಮೊನ್ನೆ ಬಂದ್ ಕರೆ ಕೊಟ್ಟಂತಹ ಸಂದರ್ಭದಲ್ಲಿಯೂ ಕಲ್ಲು ತೂರಾಟ ಮಾಡಿದವ್ರಿಗೆ FIR ಮಾಡಿದ್ರು, ಒಂದು ರೀತಿ ಸಾಮಾಜಿಕ ನ್ಯಾಯವನ್ನು ಕೊಡ್ತಾ ಇದ್ದಾರೆ. ಆದರೆ ದುರಂತ ಅಂದರೆ ಹಿಂದೂ ಸಮಾಜ, ಬಂಜಾರ ಸಮಾಜ ಯುವತಿಯ ಮೇಲೆ ಅತ್ಯಾಚಾರ ಆಗಿದೆ ಅಂತೇಳಿ ಹೋರಾಟ ಮಾಡಿದಾಗ ಕೆಲವು ಯುವಕರ ಮೇಲೆ FIR ಆಯಿತು. ಅದರ ಜೊತೆಗೆ ಯಾರು ಪರ್ಮಿಷನ್ ತಗೊಂಡಿದ್ರೋ ಆ ವ್ಯಕ್ತಿನೂ ಕೂಡ ಜಾಯಿಂಟ್ ಇಟ್ಟಿದ್ರು. ಒಂದು 3 FIR ಆಗಿದೆ. ಆ 3 FIR ಅಲ್ಲಿ ನಮ್ಮ ಸಾಗರ್ ಅನ್ನುವಂಥ ಯುವಕನನ್ನು ಜಾಯಿಂಟ್ ಆಗಿಟ್ಟಿದ್ದಾರೆ. ಇಲ್ಲಿಯೂ ಕೂಡ FIR ಆಗಿದೆ, ಮೊನ್ನೆ ದಲಿತ ಸಂಘಟನೆಗಳು ಮಾಡಿದಂಥದ್ದು. ಆದರೆ ಯಾರು ಪರ್ಮಿಷನ್ ತಗೊಂಡಿದ್ರು, ಯಾರು ಮುಚ್ಚಳಿಕೆ ಬರೆದು ಕೊಟ್ಟಿದ್ರು, ಅವರ ಜೊತೆಗೆ ಆ FIR ಜೊತೆಗೆ ಹೆಸರು ಸೇರಿಸಿಲ್ಲ, ಇನ್ನೂವರೆಗೆ ಅರೆಸ್ಟ್ ಮಾಡಿಲ್ಲ. ಇದು ಎಲ್ಲೋ ಒಂದು ಕಡೆ ಮಂತ್ರಿಗಳ ಪ್ರಭಾವದಿಂದ ಇಂತಹ ಅವೈಜ್ಞಾನಿಕವಾಗಿ FIRಗಳನ್ನು ಇವರು ಹಾಕ್ತಾ ಇದ್ದಾರೆ. ದುರಂತ ಅಂದರೆ ಹಿಂದೂ ಸಮಾಜ ಹೋರಾಟ 9ನೇ ತಾರೀಕು ಮಾಡಿದಂಥ ಹೋರಾಟದಲ್ಲಿ ಕಲ್ಲು ಹೊಡೆದ ಯುವಕರನ್ನ ಅರೆಸ್ಟ್ ಮಾಡಿ ಜಡ್ಜ್ ಎದುರು ಪ್ರೊಡ್ಯೂಸ್ ಮಾಡಿದಾಗ ಸ್ಟೇಷನ್ ಬಜಾರ್ PI ಶಕೀಲ್ ಅಂಗಡಿ ಹೇಳ್ತಾರೆ, ಇವರಿಗೆ PC ಕೊಡಿ, ಪೊಲೀಸ್ ಕಸ್ಟಡಿ ಕೊಡಿ, ಎನ್ಕ್ವೈರಿ ಮಾಡೋದಿದೆ ಅಂತ. ಆದರೆ ಮೊನ್ನೆ ಆದಂತಹ ಘಟನೆಗೆ ಏನು ಕೇಳ್ತಾ ಇಲ್ಲ, ಪೊಲೀಸ್ ಕಸ್ಟಡಿ ಇಲ್ಲ, JC ಇಲ್ಲ. ಅಂದರೆ ಇದನ್ನು ವ್ಯವಸ್ಥಿತವಾಗಿ ಯಾರೂ ಮುಟ್ಬಾರ್ದು, ಏನು ಮಾಡಬಾರ್ದು ಅನ್ನುವಂತಹದ್ದು ಮೇಲಿಂದ ಡೈರೆಕ್ಷನ್ ಆಗಿದೆ. ಆ ಡೈರೆಕ್ಷನ್ ಪ್ರಕಾರ ಸಮರ್ಥ ಪೊಲೀಸ್ ಅಧಿಕಾರಿಗಳು ಕೂಡ ತಲೆ ತಗ್ಗಿಸುವ ಹಾಗೆ ನಮ್ಮ ಕಲಬುರಗಿಯಲ್ಲಿ ನಡೀತಾ ಇದೆ. ಇದೇ ಉಸ್ತುವಾರಿ ಸಚಿವರು ಹೇಳ್ತಾರೆ, ನಮ್ಮ ಅಂಬೇಡ್ಕರ್ ಸರ್ಕಾರ ಇಲ್ಲಿ, ಸಾವರ್ಕರ್ ಸರ್ಕಾರ ಇಲ್ಲ, ಯಾರೇ ತಪ್ಪು ಮಾಡಿದರೂ ಅವ್ರಿಗೆ ನಾವು ಬಿಡೋದಿಲ್ಲ ಅಂತ. ಇವರ ಆಪ್ತ ಸಚಿನ್ ಶಿರ್ವಾಳ್ ಮಹಾನಗರ ಪಾಲಿಕೆಯ ಆರೋಗ್ಯ ಸ್ಥಾಯಿ ಸಮಿತಿಯ ಪ್ರೆಸಿಡೆಂಟು ರಸ್ತೆ ಮೇಲೆ ಒಬ್ಬ ಅಮಾಯಕ ಯುವಕನನ್ನು ಮನಸೋ ಇಚ್ಛೆ ತಳಿಸ್ತಾರೆ. ಆ ವಿಡಿಯೋ ವೈರಲ್ ಆಗಿದೆ. ಇವತ್ತಿಗೂ ಕೂಡ ಆ ವ್ಯಕ್ತಿ ಮೇಲೆ FIR ಇಲ್ಲ ಅಂದರೆ ಇದು ಯಾವ ಸರ್ಕಾರ ರೀ? ಗುಂಡಾ ಸರ್ಕಾರ ಅನ್ಬೇಕೋ ಅಥವಾ ಇದು ಉಸ್ತುವಾರಿ ಸರ್ಕಾರ ಅನ್ಬೇಕೋ? ಕೇವಲ ತಮ್ಮ ಆಪ್ತರನ್ನ ರಕ್ಷಣೆ ಮಾಡುವುದಕ್ಕಾಗಿ ಈ ರೀತಿಯಾದಂತಹ ಜಾಣ ಕುರುಡತನವನ್ನು ಇಲ್ಲಿಯ ಮಂತ್ರಿಗಳು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಕಲಬುರಗಿ ಬ್ಲಡ್ ಬ್ಯಾಂಕ್ನಲ್ಲಿ ಒಂದು ಕೊಲೆ ಆಯಿತು. ದಲಿತ ಯುವಕ ಸಿಗರೇಟ್ ಕಳ್ಳತನ ಮಾಡಿದ್ದಾನೆ ಅಂತ ಹೇಳಿ ಅವನನ್ನು ಕೊಲೆ ಮಾಡಿದರು. ಅದರ ಬಗ್ಗೆ ಉಸ್ತುವಾರಿ ಸಚಿವರು ಮಾತಾಡಲಿಲ್ಲ, ದಲಿತ ಸಂಘಟನೆಗಳು ಕೂಡ ಮಾತಾಡಲಿಲ್ಲ. ಸ್ವಲ್ಪ ಕಾಟಾಚಾರಕ್ಕೆ ಮಾಡಿದರು, ಆಮೇಲೆ ಮೌನವಾಗಿ ಕೂತ್ಕೊಂಡ್ರು. ನಾನು ಕೇಳ್ತೀನಿ, ಬ್ಲಡ್ ಬ್ಯಾಂಕ್ನಲ್ಲಿ ಸಿಗರೇಟ್ ಅಂಗಡಿ ಇತ್ತೋ ಅಥವಾ ಸಿಗರೇಟ್ ಅಂಗಡಿಯಲ್ಲಿ ಬ್ಲಡ್ ಬ್ಯಾಂಕ್ ಇತ್ತೋ? ಯಾಕೆ ಇದನ್ನು ಕುಲಂಕುಷವಾಗಿ ತನಿಖೆ ಮಾಡಲಿಲ್ಲ? ಯಾಕೆ ತನಿಖೆ ಮಾಡಲಿಲ್ಲ ಅಂದರೆ ಆ ಬ್ಲಡ್ ಬ್ಯಾಂಕ್ನ ಓನರ್ ಕಾಂಗ್ರೆಸ್ ನಾಯಕ ಮತ್ತು ಈ ಖರ್ಗೆ ಫ್ಯಾಮಿಲಿಗೆ ಬಹಳ ಆಪ್ತ ಅನ್ನುವ ಕಾರಣಕ್ಕಾಗಿ ಇವತ್ತು ಅವರನ್ನು ಎನ್ಕ್ವೈರಿ ಮಾಡಲಿಲ್ಲ, ಪೊಲೀಸ್ ಕಸ್ಟಡಿ ತಗೊಂಡಿಲ್ಲ. ಓಕೆ, ಇನ್ನೊಂದು ಆಶ್ಚರ್ಯ ವಿಷಯ ಏನು ಅಂತ ಕೇಳಿದರೆ, ನನ್ನನ್ನು ಮುಗಿಸುವುದಕ್ಕಾಗಿ ಇದೇ ಇನ್ಚಾರ್ಜ್ ಮಿನಿಸ್ಟರ ಆಪ್ತ ಒಬ್ಬ ರಾಜೀವ್ ಜಾನೆ ಅಂತ ಇದ್ದಾರೆ. ಅವರು ಆಂದೋಲ ಸ್ವಾಮಿ ಮುಗಿಸೋಕ್ಕೆ ನಾನೊಂದು ಲಾರಿ ಬುಕ್ ಮಾಡಿದ್ದೀನಿ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಇದರ ಬಗ್ಗೆಯೂ ಕೂಡ ಸಮಗ್ರ ತನಿಖೆಯನ್ನು ನಡೆಸಬೇಕು. ಇವರ CDRಗಳನ್ನು ಪರೀಕ್ಷೆ ಮಾಡಬೇಕು. ಯಾರ್ಯಾರು ಹೋರಾಟಗಾರಗಳನ್ನು ಫೋನ್ಗಳನ್ನು ಟ್ರ್ಯಾಪ್ ಮಾಡ್ತೀರಿ, ಇವರ CDR ಕೂಡ ನೀವು ತನಿಖೆಗೊಳಪಡಿಸಿದರೆ ಇವರು ಆಡಿರುವಂತಹ ಮಾತುಗಳಿರ್ಬೋದು, ಇವರು ನಡೆಸಿರುವಂತಹ ದೌರ್ಜನ್ಯ ಸರ್ವವೂ ಕೂಡ ಬಯಲಿಗಾಗುತ್ತೆ. 15 ದಿವಸದಿಂದ ನಮಗೆ ಈ ಮಾಹಿತಿ ಗೊತ್ತಿದ್ದರೂ ಕೂಡ ಸಾಕ್ಷ್ಯಾಧಾರಗಳ ಕೊರತೆಯಿಂದ ನಾವು ಸುಮ್ಮನಾಗಿದ್ವಿ. ಆದರೆ ಇವತ್ತು ಈ ಡೆತ್ ನೋಟ್ನಿಂದ ಬಯಲಾಗಿದೆ, ಇದರಲ್ಲಿಯೂ ಕೂಡ ಏನೋ ಸತ್ಯ ಇದೆ ಅಂತ. ಈ ವಿಚಾರವೂ ಕೂಡ ಪೊಲೀಸ್ ಇಲಾಖೆ ತನಿಖೆ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಇನ್ನೊಂದು ಪ್ರಮುಖವಾದ ವಿಚಾರ ಏನು ಅಂತ ಕೇಳಿದರೆ, ಈ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಇಂತಹ ವಿಷಜಂತುಗಳನ್ನು ತಮ್ಮ ಸರ್ಪಗಾವಲಿಗೆ ಇಟ್ಕೊಂಡಿದ್ದಾರೆ. ಯಾಕೆ ಅಂತ ಕೇಳಿದರೆ, ಯಾರಾದರೂ ಇವರು ವಿರುದ್ಧ ಮಾತಾಡಿದರೆ, ಇವರು ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಇವರನ್ನು ಚೂ ಬಿಡುವಂತಹ ಕೆಲಸ ಇವರು ಮಾಡ್ತಾ ಇದ್ದಾರೆ. ಇವರು ಸುತ್ತ ಇರೋರು ಕೂಡ ಎಲ್ಲ ಅಕ್ರಮದಲ್ಲಿ ಭಾಗಿಯಾಗಿರುವಂಥವ್ರು, ಕ್ರಿಮಿನಲ್ ಹಿನ್ನೆಲೆ ಉಳ್ಳುವಂಥವ್ರು. KPCC ಸಂಚಾಲಕ ಹೊಸಮನಿ ಅಂತ ಇದ್ದಾರೆ, ಲಕ್ಷ್ಮೀಕಾಂತ್ ಅವರು, ಡಾಕ್ಟರ್ ಲಕ್ಷ್ಮೀಕಾಂತ್. ಇವರು ಕಲಬುರಗಿ ಮತ್ತು ಬೆಂಗಳೂರಿನಲ್ಲಿ ಅಮಾಯಕ ಯುವಕರಿಗೆ ಉದ್ಯೋಗ ಕೊಡಿಸ್ತೀನಿ ಅಂತ ಹೇಳಿ, ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕೊಡಿಸ್ತೀನಿ ಅಂತ ಹೇಳಿ ಕೋಟ್ಯಾಂತರ ರೂಪಾಯಿಯನ್ನು
ತೆಗೆದುಕೊಂಡು ಅವರಿಗೆ ಕೈ ಕೊಟ್ಟವರಿದ್ದಾರೆ. ಅವರಿಗೆ ಇವತ್ತು ಬೆಂಗಳೂರು CCB ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆ ವ್ಯಕ್ತಿ ಇದೇ ನಮ್ಮ ಕಲಬುರಗಿ ಜಿಲ್ಲಾ ಉಸ್ತುವಾರಿಯ ಮಂತ್ರಿಯ ಮಧ್ಯದಲ್ಲಿ ನಿಂತ್ಕೊಂಡಿದ್ದಾರೆ. ಡಾಕ್ಟರ್ ಲಕ್ಷ್ಮೀಕಾಂತ್ ವಸ್ಮನಿ ಅನ್ನುವಂಥವ್ರು ಇವರು. ಇವರಿಗೆ ಒಂದು ಅಭಿಮಾನಿಗಳ ಸಂಘ. ಅಯ್ಯೋ ಯಾರೋ ಬರ್ತಾರೆ ಫೋಟೋ ತಗೊಂಡು ಹೋಗ್ತಾರೆ, ನಮ್ಮಲ್ಲಿನೂ ಹಾಗೆ ಬರ್ತಾರ್ರಿ. ಯಾರೋ ಬಂದಿರ್ತಾರೆ ಫೋಟೋ ತಗೊಂಡಿರ್ತಾರೆ, ಅವ್ರ ಹಿನ್ನೆಲೆ ನಮ್ಗೆ ಗೊತ್ತಿರುತ್ತಾ? ಆದರೆ ಇದು ನಿಮ್ಮ KPCC ಸಂಚಾಲಕ ಇವರು. ಇದಕ್ಕೇನು ಹೇಳ್ತೀರಿ ಖರ್ಗೆ ಅವರೇ? ಅದಲ್ಲದೆ ಇವರು ಲಿಂಕ್ ಬರೀ ಪ್ರಿಯಾಂಕಾ ಖರ್ಗೆ ಅವ್ರ ಜೊತೆಗಲ್ಲ, DK ಶಿವಕುಮಾರ್ ಅವ್ರ ಜೊತೆಗೂ ಕೂಡ ಇದೆ. ಸಾಲ ಸೋಲ ಮಾಡಿ ಉದ್ಯೋಗ ಕೊಡಿಸ್ತಾರೆ ಅಂತ ಹೇಳಿ ಈ ವ್ಯಕ್ತಿಗೆ ಹಣ ತಂದು ಕೊಟ್ರೆ, ಆ ಹಣದಲ್ಲಿ ಮಜಾ ಮಾಡಿ ನೌಕರಿನೂ ಕೊಡಿಸದೆ ವಾಪಸ್ ದುಡ್ಡು ಕೊಡಿಸದೆ ಇವತ್ತು ಆ ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ. CCB ಪೊಲೀಸರು ಇವರನ್ನು ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದಾರೆ. ತೀರಾ ಇತ್ತೀಚೆಗೆ ಸಿದ್ದು ಹಿರೇಮಠ್ ಅನ್ನುವಂತಹ ಒಬ್ಬ ಹೋರಾಟಗಾರರಿಗೆ ಸುಳ್ಳು ಅಟ್ರಾಸಿಟಿ ಕೇಸನ್ನು ಹಾಕಿ ಗಾಡಿ ಆಕ್ಸಿಡೆಂಟ್ ಮಾಡಿದ ಹಾಗೆ ಮಾಡಿ ಅವರನ್ನು ಕೊಲೆ ಮಾಡುವಂತಹ ಸಂಚು ರೂಪಿಸಿದ್ರು. ಆದರೆ CCTV ಕ್ಯಾಮ್ರಾ ಇರೋದ್ರಿಂದ ಅವರು ಬಚಾವಾಗಿದ್ದಾರೆ. ಆ ವ್ಯಕ್ತಿ ಹೆಸರು ಸಂಜಯ್ ಪಾಟೀಲ್ ಅನ್ನುವಂತಹ ವ್ಯಕ್ತಿ. ಇವನು ಕೂಡ ಈ ಉಸ್ತುವಾರಿ ಸಚಿವರ ಜೊತೆಗೆ ನಿಂತ್ಕೊಂಡಂಥವರು, ಅವರ ಕಾರ್ಯಕರ್ತ. ಇಂತಹ ಆಘಾತಕಾರಿ ವಿಷಯಗಳು ಜನರಿಗೆ ತಿಳಿಸ್ಬೇಕಾಗಿದೆ. ನಮ್ಮ ಪ್ರಾಣ ಹೋದರೂ ಚಿಂತೆ ಇಲ್ಲ, ನಾವು ಇಂತಹ ಸತ್ಯವನ್ನು ಬಯಲಿಗೆ ಎಳಿತಾ ಇದ್ದೇವೆ ಅನ್ನೋ ಕಾರಣಕ್ಕಾಗಿಯೇ ನಮ್ಮನ್ನು ಟಾರ್ಗೆಟ್ ಮಾಡಿದ್ದಾರೆ. ಈ ವ್ಯಕ್ತಿಯ ವಿರುದ್ಧ ಇವರು ಇದಾರಲ್ಲ, ಈತ ರೌಡಿ ಶೀಟರ್, ಇವ್ರ ತಂದೆ ರೌಡಿ ಶೀಟರ್, ಇವ್ರ ಅಣ್ಣ ರೌಡಿ ಶೀಟರ್, ಟೋಟಲಿ ರೌಡಿ ಶೀಟರ್ ಫ್ಯಾಮಿಲಿ. ಈ ವ್ಯಕ್ತಿ ಮೇಲೆ ಬರೋಬ್ಬರಿ 1 ಡಜನ್ ಕೇಸ್ಗಳಿದ್ದಾವೆ. ಇದು ಯಾವುದೂ ಕಾಣೋದಿಲ್ವಾ ನಿಮಗೆ? ಕಲಬುರ್ಗಿ ಅಂಡರ್ವರ್ಲ್ಡ್ ಡಾನ್ಗಳ ಪ್ಲೇಸ್ ಆಗ್ತಾ ಇದೆ ಅದು.